ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ಇಂದಿನ ಪ್ರಜಾವಾಣಿ ದಿನಪತ್ರಿಕೆಯ ಅಭಿಮತ ಕಾಲಂನಲ್ಲಿ ಬರಗೂರು ರಾಮಚಂದ್ರಪ್ಪನವರ ನಾಡಿಗೆ ಕನ್ನಡ ಶಿಕ್ಷಕರು ಬೇಡವೇ ಎಂಬ ಲೇಖನವನ್ನು ಓದುತ್ತಿದ್ದೇನೆ. ಬರಗೂರು ರಾಮಚಂದ್ರಪ್ಪನವರ ನಾಡಿಗೆ ಕನ್ನಡ ಶಿಕ್ಷಕರು ಬೇಡವೇ. ಕರ್ನಾಟಕದ ಕೆಲವು ವರ್ಷಗಳ ಶೈಕ್ಷಣಿಕ ವಿದ್ಯಮಾನಗಳನ್ನು ಗಮನಿಸಿದಾಗ ಒಂದು ವಿಷಯವಂತೂ ಸ್ಪಷ್ಟವಾಗುತ್ತದೆ. ಶಿಕ್ಷಣ ಇಲಾಖೆಯು ಶೈಕ್ಷಣಿಕ ತಾತ್ವಿಕತೆಯನ್ನು ತುಳಿದು ನೌಕರಶಾಹಿ ನಿಲುವುಗಳ ನಡೆನುಡಿಯ ಕಿರೀಟವನ್ನು ಧರಿಸಿದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯನ್ನೇ ಗಮನಿಸಿ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಿರಾಕರಿಸಿ ರಾಜ್ಯ ಶಿಕ್ಷಣ ನೀತಿ ರಚನೆಗೆ ಸಮಿತಿಯನ್ನು ರಚಿಸಲಾಯಿತು. ರಾಜ್ಯಗಳ ಶೈಕ್ಷಣಿಕ ಸ್ವಾಯತ್ತತೆಯನ್ನು ಬಯಸುವ ನನ್ನಂಥವರಿಗೆ ಇದು ಸರಿಯಾದ ನಿಲುವು ಎನ್ನಿಸಿತು. ಆದರೆ ಮುಂದೆ ಆದದ್ದು ಏನು? ರಾಷ್ಟ್ರೀಯ ಶಿಕ್ಷಣ ನೀತಿಯು ಕೆಲವು ಅಂಶಗಳನ್ನೇ ಶಾಲಾ ಶಿಕ್ಷಣ ಇಲಾಖೆ ಜಾರಿಗೆ ತಂದಿತ್ತು. ನಿದರ್ಶನಕ್ಕೆ ನೋಡಿ. ರಾಷ್ಟ್ರೀಯ ಶಿಕ್ಷಣ ನೀತಿಯ 7.3ನೇ ಅಂಶವು ಕಿರಿಯ ಶಾಲೆಗಳು ಶಿಕ್ಷಣದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದಾಗಿ ಪ್ರತಿಪಾದಿಸಿದೆ. ಕಿರಿಯ ಪ್ರಾಥಮಿಕ ಶಾಲೆಗಳ ಪ್ರತ್ಯೇಕ ಅಸ್ತಿತ್ವ ನಿರರ್ಥಕ ಎಂದು ಇದರರ್ಥ. ಈ ಅಂಶಕ್ಕೆ ಪೂರಕವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯ 7.6ನೇ ಅಂಶವನ್ನು ಗಮನಿಸಬಹುದು. ಈ ಅಂಶದ ಪ್ರಕಾರ 5ರಿಂದ 10 ಕಿಲೋಮೀಟರ್ ಅಂತರದಲ್ಲಿ ಅಂಗನವಾಡಿಯಿಂದ ಸೆಕೆಂಡರಿ ಶಿಕ್ಷಣದವರೆಗೆ 12ನೇ ತರಗತಿಗೆ ಒಂದು ಶಾಲಾ ಸಂಕೀರ್ಣ ಇರಬೇಕು. ಈ ಶಾಲಾ ಸಂಕೀರ್ಣವನ್ನೇ ಕರ್ನಾಟಕ ಸರ್ಕಾರವು ಇಂಗ್ಲಿಷ್ ಮಾಧ್ಯಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ KPS ಮ್ಯಾಗ್ನೆಟ್ ಎಂಬ ಹೆಸರಿನಲ್ಲಿ ಮಾಡುತ್ತದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು 7.3ನೇ ಅಂಶದಂತೆ ಕಿರಿಯ ಶಾಲೆಗಳನ್ನು ನಕಾರಾತ್ಮಕವೆಂದು ಭಾವಿಸಿ ಮುಚ್ಚಲಾಗುತ್ತದೆ. ಒಂದು ವೇಳೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಕೆಲವು ಒಳ್ಳೆಯ ಅಂಶಗಳಿದ್ದು ಅವುಗಳನ್ನು ಜಾರಿಗೆ ಮಾಡಿದ್ದೇವೆ ಎಂದು ಭಾವಿಸಿದರೆ ಆ ಶಿಕ್ಷಣ ನೀತಿಯ 4.2ನೇ ಅಂಶವು ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ವಿಷಯಾಧಾರಿತ ಶಿಕ್ಷಕರ ನೇಮಕವಾಗಬೇಕು ಎಂದು ಹೇಳಿರುವ ಒಳ್ಳೆಯ ಅಂಶವನ್ನು ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆ ಪೂರ್ಣವಾಗಿ ಜಾರಿಗೆ ತರಬಹುದಿತ್ತು. ಅದರ ಬದಲು ಕನ್ನಡ ಪದವೀಧರ ಶಿಕ್ಷಕರ ನೇಮಕಾತಿಯನ್ನು ಕೈಬಿಟ್ಟು ಕನ್ನಡಕ್ಕೆ ಅನ್ಯಾಯ ಮಾಡಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಒಳಗೊಳಗೆ ಅಕ್ಕರೆಯನ್ನಿಟ್ಟುಕೊಂಡ ಶಿಕ್ಷಣ ಇಲಾಖೆ ಮುಖ್ಯವಾಗಿ ನೌಕರಶಾಹಿ ರಾಷ್ಟ್ರೀಯ ಶಿಕ್ಷಣ ನೀತಿಯ 4.2ನೇ ಅಂಶವನ್ನು ಪೂರ್ಣ ಪ್ರಮಾಣದಲ್ಲಿ ಯಾಕೆ ಜಾರಿಗೆ ತರಲಿಲ್ಲ? ಇಂಗ್ಲಿಷ್ ಬೋಧನೆಗೆ ಇಂಗ್ಲಿಷ್ ಪದವೀಧರ ಶಿಕ್ಷಕರ ನೇಮಕಾತಿಗೆ ಅವಕಾಶ ಕಲ್ಪಿಸಿ ಕನ್ನಡ ಪದವೀಧರ ಶಿಕ್ಷಕರ ನೇಮಕಾತಿಯನ್ನು ಮಾತ್ರ ಕೈಬಿಟ್ಟಿದ್ದು ಯಾಕೆ? ಈ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ವಿವರ ಹೀಗಿದೆ. ಶಾಲಾ ಶಿಕ್ಷಕರ ನೇಮಕಕ್ಕೆ ಸಂಬಂಧಿಸಿದಂತೆ ಜುಲೈ 14, 2026ರಂದು ಕರ್ನಾಟಕ ಸರ್ಕಾರದ ರಾಜ್ಯಪತ್ರದಲ್ಲಿ ಒಂದು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. 8,500 ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ನಿಯಮಾವಳಿಗಳನ್ನು ವಿವರಿಸಲಾಗಿದೆ. ಪರೀಕ್ಷಾ ಮಾಧ್ಯಮವು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರುವುದಾಗಿ ತಿಳಿಸಲಾಗಿದೆ. ಬೇರೆ ಶಿಕ್ಷಕರ ನೇಮಕಾತಿ ವಿಷಯದ ಜೊತೆಗೆ 6ರಿಂದ 8ನೇ ತರಗತಿಯ ಬೋಧನೆಗಾಗಿ ವಿಷಯವಾರು ಪದವೀಧರರ ಶಿಕ್ಷಕರ ನೇಮಕಾತಿಯ ಪ್ರಸ್ತಾಪವನ್ನು ಈ ರಾಜ್ಯಪತ್ರ ಒಳಗೊಂಡಿದೆ. ಆದರೆ ನಾನು ಮೊದಲೇ ಪ್ರಸ್ತಾಪ ಮಾಡಿದಂತೆ ಶಿಕ್ಷಣ ಇಲಾಖೆಯ ಬಿಡುಗಡೆ ಮಾಡಿರುವ ಈ ಅಧಿಸೂಚನೆಯಲ್ಲಿ 8,500 ಹುದ್ದೆಗಳಲ್ಲಿ ಒಂದೇ ಒಂದು ಹುದ್ದೆಗೂ ಕನ್ನಡ ಪದವೀಧರ ಶಿಕ್ಷಕರ ಪ್ರಸ್ತಾಪವೇ ಇಲ್ಲ. ಯಾವ ಶಿಕ್ಷಕರ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತದೆ ಎಂಬ ಮಾಹಿತಿಯಲ್ಲಿ ಇಂಗ್ಲಿಷು, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಜೀವವಿಜ್ಞಾನ ವಿಷಯಗಳಿವೆ ಹೊರತು ಕನ್ನಡ ವಿಷಯ ಇಲ್ಲ. ಪುಟ 23. ಇದರ ಅರ್ಥವೆಂದರೆ ಕನ್ನಡ ಪದವೀಧರರ ಶಿಕ್ಷಕರಿಗೆ ನೇಮಕಾತಿಗೆ ಅವಕಾಶವಿಲ್ಲ. ಈ ಅನ್ಯಾಯವು 2017, 19 ಮತ್ತು 22ರ ನೇಮಕಾತಿ ಸಂದರ್ಭದಲ್ಲೂ ಆಗಿತ್ತು. ಪದವಿ ತರಗತಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ವಿಶೇಷ ಅಧ್ಯಯನ ಮಾಡಿದವರನ್ನು ಕೈಬಿಟ್ಟು ಸಮಾಜಶಾಸ್ತ್ರ ಪದವೀಧರ ಶಿಕ್ಷಕರೇ ಕನ್ನಡವನ್ನು ಬೋಧಿಸುವ ಪರಿಪಾಠವನ್ನು ಅನುಸರಿಸಲಾಗುತ್ತದೆ. ಇದರಿಂದ ಕನ್ನಡ ಕಲಿಕೆಯ ಗುಣಮಟ್ಟಕ್ಕೆ ಧಕ್ಕೆ ಆಗುತ್ತದೆ. ಯಾಕೆ ಹೀಗೆ ಎಂದು ಕೇಳಿದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದೆ ಎಂದು 1.7 ಪ್ರಮಾಣದಲ್ಲಿ ಕನ್ನಡ ಅಧ್ಯಾಪಕರಿದ್ದರೆಂದು ಹೀಗಾಗಿ ಹೊಸ ನೇಮಕಾತಿ ಅಗತ್ಯವಿಲ್ಲವೆಂದು ಅಧಿಕಾರಿಗಳು ಹೇಳ್ತಾರಂತೆ. ಇದು ನಿಜವೇ ಆಗಿದ್ದರೆ ಒಂದು ಸ್ಪಷ್ಟನೆಯನ್ನು ಕೊಡಬಯಸುತ್ತೇನೆ. ಕನ್ನಡ ಬೋಧನೆಯು ಮಾಧ್ಯಮಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ.
ಯಾವುದೇ ಭಾಷೆ ಮಾಧ್ಯಮವಿದ್ದರೂ 6ರಿಂದ 8ನೇ ತರಗತಿಯಲ್ಲಿ ಪ್ರಥಮ, ದ್ವಿತೀಯ ಅಥವಾ ತೃತೀಯ ಭಾಷೆಗೆ ಕನ್ನಡವು ಈಗ ಇದ್ದೇ ಇದೆ. ಒಂದು ಭಾಷೆಯಾಗಿ ಕನ್ನಡ ಕಲಿಯುವವರ ಸಂಖ್ಯೆ ತುಂಬ ಕಡಿಮೆಯಾಗಿಲ್ಲ. ಆದ್ದರಿಂದ ಕನ್ನಡವನ್ನು ಒಂದು ಭಾಷೆ ವಿಷಯವಾಗಿ ಬೋಧನೆ ಮಾಡಲು ಕನ್ನಡ ಪದವೀಧರ ಶಿಕ್ಷಕರು ಬೇಡವೇ? ಇನ್ನಷ್ಟು ನಮ್ಮ ರಾಜ್ಯದ ಭಾಷೆಯಾದ ಕನ್ನಡ ಬೋಧನೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಲೆಕ್ಕಾಚಾರ ಮಾಡುವ ಬದಲು ಕನ್ನಡವನ್ನು ಉಳಿಸುವ ಸದಾಚಾರಕ್ಕೆ ಬದ್ಧವಾಗಬೇಕು. ಆಂಗ್ಲ ಭಾಷೆ ಬೋಧನೆಗೆ ಆಂಗ್ಲ ಭಾಷೆ ಐಚ್ಛಿಕ ವಿಷಯದ ಪದವೀಧರ ಶಿಕ್ಷಕರೇ ಬೇಕು ಎನ್ನುವಂತೆ ಕನ್ನಡ ಭಾಷೆ ಬೋಧನೆಗೆ ಕನ್ನಡ ಭಾಷೆ ಐಚ್ಛಿಕ ವಿಷಯದ ಪದವೀಧರ ಶಿಕ್ಷಕರೇ ಬೇಕು. ಕನ್ನಡ ಶಿಕ್ಷಕರ ಹುದ್ದೆಗಳನ್ನು ಸೃಷ್ಟಿಸಬೇಕು. ಕನ್ನಡವನ್ನು ವಿಶೇಷ ವಿಷಯವಾಗಿ ಅಧ್ಯಯನ ಮಾಡಿ ಪದವಿ ಪಡೆದವರಿಗೆ ಕರ್ನಾಟಕದಲ್ಲೇ ಕೆಲಸ ಕೊಡೋದಿಲ್ಲವಾದರೆ ಅದನ್ನು ಕನ್ನಡ ದ್ರೋಹವೆನ್ನದೆ ಬೇರೆ ದಾರಿ ಇಲ್ಲ. ಕನ್ನಡ ಪರ ವಿಷಯಗಳನ್ನು ಕೇವಲ ತಾಂತ್ರಿಕವಾಗಿ ನೋಡಬಾರದು, ಶೈಕ್ಷಣಿಕ ತಾತ್ವಿಕತೆಯಾಗಿ ಪರಿಗಣಿಸಬೇಕು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಬೇಕು. ಇಲ್ಲದಿದ್ದರೆ ಸಾಮಾಜಿಕ ಸಾಂಸ್ಕೃತಿಕ ದುಷ್ಪರಿಣಾಮಗಳು ಅಭಿವೃದ್ಧಿ ಹೊಂದುತ್ತವೆ. ಭೌತಿಕ ಅಭಿವೃದ್ಧಿಯ ಬಗ್ಗೆ ಸದಾ ಹಂಬಲಿಸುವ ನೇತಾರರು ಭೌತಿಕ ಮಾನಸಿಕ ಅಭಿವೃದ್ಧಿಯ ಬಗ್ಗೆ ಗಂಭೀರವಾಗಿ ಚಿಂತಿಸಿದರೆ ದುಷ್ಪರಿಣಾಮದ ಅಭಿವೃದ್ಧಿ ಆಗುವುದಿಲ್ಲ. ಶಾಲಾ ಶಿಕ್ಷಣದಲ್ಲಿ ಕನ್ನಡಕ್ಕೆ ಕಂಟಕವಾದರೆ ಮುಂದೊಂದು ದಿನ ಕನ್ನಡ ಪತ್ರಿಕೆ ಮತ್ತು ಪುಸ್ತಕಗಳನ್ನು ಓದುವರೂ ಇರುವುದಿಲ್ಲ. ಕನ್ನಡ ನಾಟಕ ಮತ್ತು ಸಿನಿಮಾ ನೋಡುವವರು ಸಿಗೋದಿಲ್ಲ. ಕನ್ನಡದ ಹಾಡುಗಳು ಬೇಕಾಗೋದಿಲ್ಲ. ಈಗಾಗಲೇ ಈ ದುಷ್ಪರಿಣಾಮಗಳು ಕಾಣಿಸಿಕೊಂಡಿದ್ದು ಮತ್ತಷ್ಟು ಅಭಿವೃದ್ಧಿ ಹೊಂದಲು ಅವಕಾಶ ಕಲ್ಪಿಸಬಾರದು. ಇದು ಸರ್ಕಾರದ ಆಡಳಿತಾತ್ಮಕ ಜವಾಬ್ದಾರಿ, ಸಮಾಜದ ನೈತಿಕ ಜವಾಬ್ದಾರಿ. ಕನ್ನಡ ಪದವೀಧರ ಶಿಕ್ಷಕರ ನೇಮಕಾತಿಗೆ ಅವಕಾಶವನ್ನು ಕಲ್ಪಿಸದೇ ಇರುವುದಕ್ಕೆ ಕನ್ನಡ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿರೋದು ಕಾರಣ ಎನ್ನುವುದಾದರೆ, ಅತ್ಯಂತ ಕಡಿಮೆ ಸಂಖ್ಯೆಯ ಕನ್ನಡ ವಿದ್ಯಾರ್ಥಿಗಳಿಂದ ಬೇರೆ ರಾಜ್ಯಗಳ ನಿದರ್ಶನವನ್ನು ಕೊಡಬಯಸುತ್ತೇನೆ. 2023 ಆಗಸ್ಟ್ 25ರಂದು ತೆಲಂಗಾಣ ಸರ್ಕಾರ ಪ್ರಕಟಿಸಿರುವ ಮಾಹಿತಿಯಂತೆ 6ರಿಂದ 8ನೇ ತರಗತಿಯವರೆಗೆ ಬೋಧನೆ ಮಾಡಲು ಕನ್ನಡ ಪದವೀಧರ ಶಿಕ್ಷಕರು ನೇಮಕಾತಿಯನ್ನು ಮಾಡಲಾಗುತ್ತದೆ. ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿದ ಪದವೀಧರರು ಈ ನೇಮಕಾತಿಗೆ ಅರ್ಹರೆಂದು ತಿಳಿಸಲಾಗಿದೆ. ಆಂಧ್ರ ಪ್ರದೇಶದ ಸರ್ಕಾರವು 2025 ಏಪ್ರಿಲ್ 19ರಂದು ನೀಡಿರುವ ಪ್ರಕಟಣೆಯಲ್ಲಿ 6ರಿಂದ 8 ತರಗತಿಯವರೆಗಿನ ಕನ್ನಡ ಬೋಧನೆಗೆ ಕನ್ನಡ ಐಚ್ಛಿಕ ವಿಷಯದ ಪದವೀಧರ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಮುಂದಾಗುತ್ತಿದೆ. ನೆರೆ ರಾಜ್ಯಗಳು ಕನ್ನಡ ಶಿಕ್ಷಕರನ್ನು ನೇಮಿಸಿಕೊಳ್ಳುತ್ತಿರುವಾಗ ಕನ್ನಡ ನಾಡಿನ ಶಿಕ್ಷಣ ಇಲಾಖೆಯು ನೆಪಗಳನ್ನು ಹೇಳುತ್ತಾ ಕನ್ನಡಕ್ಕೆ ಅನ್ಯಾಯ ಮಾಡುತ್ತಿದೆ. ಪ್ರಜಾಸತ್ತಾತ್ಮಕ ಸಂವಾದ, ವಿಚಾರ ವಿನಿಮಯಗಳಿಗೂ ಮುಂದಾಗದೆ ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದೆ. ಇದಕ್ಕೆ ಒಂದು ನಿದರ್ಶನವೆಂದರೆ ಪೂರ್ವಭಾವಿ ಚರ್ಚೆ, ಚಿಂತನೆಗಳಿಲ್ಲದೆ ದ್ವಿಭಾಷಾ ಮಾಧ್ಯಮದ ಬೋಧನೆಯನ್ನು ಜಾರಿಗೆ ತಂದಿದೆ. ದ್ವಿಭಾಷಾ ನೀತಿ ಬೇರೆ, ದ್ವಿಭಾಷಾ ಮಾಧ್ಯಮ ಬೋಧನಾ ವಿಧಾನ ಬೇರೆ. ಕಡ್ಡಾಯವಾಗಿ ರಾಜ್ಯ ಭಾಷೆ ಮತ್ತು ಆಂಗ್ಲ ಭಾಷೆಯನ್ನು ಕಲಿಸುವುದು ದ್ವಿಭಾಷಾ ನೀತಿಯ ಪ್ರತಿಪಾದನೆ. ದ್ವಿಭಾಷಾ ಮಾಧ್ಯಮದಲ್ಲಿ ಶಿಕ್ಷಕರು ತರಗತಿಯಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಮೂಲಕ ಒಟ್ಟಿಗೆ ಬೋಧನೆ ಮಾಡಬೇಕು. ಇದು ಎಷ್ಟು ಪ್ರಯೋಗಾತ್ಮಕ ಮತ್ತು ಪ್ರಯೋಜನಾತ್ಮಕ ಎಂಬ ಚರ್ಚೆಯೇ ಆಗಿಲ್ಲ. ಒಟ್ಟಾರೆ ಏಕಪಕ್ಷೀಯ ನಡೆಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಪ್ರಸಿದ್ಧವಾಗಿದೆ. ಕನ್ನಡ ಪದವೀಧರ ಶಿಕ್ಷಕರ ನೇಮಕಾತಿ ನಿರಾಕರಣೆಯು ಈ ನಡೆಗೆ ಇನ್ನೊಂದು ನಿದರ್ಶನವಾಗಿದೆ. ಈಗಲಾದರೂ ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಕಣ್ಣು ತೆರೆದು ಕನ್ನಡದ ಕಡೆಗೆ ನೋಡಲಿ ಎಂದು ಆಶಿಸುತ್ತೇನೆ. ಕನ್ನಡ ಪರ ವಿಷಯಗಳನ್ನು ತಾಂತ್ರಿಕವಾಗಿ ನೋಡಿದಾಗ ಕನ್ನಡ ಪದವೀಧರ ಶಿಕ್ಷಕರ ನೇಮಕಾತಿಯನ್ನು ಕೈಬಿಡುವಂಥ ನಿರ್ಧಾರಗಳು ರೂಪುಗೊಳ್ಳುತ್ತವೆ. ಕನ್ನಡವನ್ನು ವಿಶೇಷ ವಿಷಯ ಅಧ್ಯಯನ ಮಾಡಿದವರಿಗೆ ಕರ್ನಾಟಕದಲ್ಲಿ ಕೆಲಸ ಕೊಡುವುದಿಲ್ಲ ಎನ್ನುವ ಮನಸ್ಥಿತಿಯಲ್ಲಿ ಕನ್ನಡ ಪ್ರೇಮವನ್ನಂತೂ ಕಾಣುವುದು ಸಾಧ್ಯವಿಲ್ಲ.